ಇನ್ನು 2A ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯೋಜನೆ ಮಾಡಿ ನಿರ್ಧಾರ ಕೈಗೊಳ್ಳುತ್ತೆ, ಸರ್ಕಾರ ಕಂಕಣಬದ್ಧವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮಾತಾಡಿದ್ದಾರೆ. ಯಾರು ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸರ್ಕಾರದಿಂದ ಎಲ್ಲರಿಗೂ ಕೂಡ ಒಪ್ಪಿಗೆಯಾಗುವಂತಹ ತೀರ್ಮಾನ ಬರುತ್ತೆ, ಸರ್ಕಾರಕ್ಕೆ ಈ ಬಗ್ಗೆ ಸಂದೇಶ ಇದೆ, ಸದಾಶಯ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ರಾಜಣ್ಣ ಅವರು ಹೇಳಿದ್ದಾರೆ. ಯಾವುದೇ ಸರ್ಕಾರಗಳು ಬಂದಾಗ ಇದು ಒಂದು ಎರಡು ಈ ಥರ ಹಿಂದುಳಿದ ವರ್ಗದವರಾಗಿರಲಿ ಅಥವಾ ಈ ಥರ ನಮ್ಮ ಪಂಚಮಶಾಲಿ ಸಮಾಜಗಳಾಗಿರಲಿ ಎರಡೂ ಈ ರೀತಿ ಡಿಮಾಂಡ್ ಇಟ್ಟಂಥ ಸಂದರ್ಭದಲ್ಲಿ ಅದು ಸರ್ಕಾರ ಭಾಳ ಯೋಚನೆ ಮಾಡೇ ಇದೊಂದು ಕ್ರಮ ತಗೋಬೇಕಾಗುತ್ತೆ. ಸೊ ಇದೊಂಥರ ಸಿಚುವೇಶನ್ ಬರೀ ಡೈಲ್ಯೂಟ್ ಸಿಚುವೇಶನ್ ಆಗಿರ್ತದೆ. ಸೊ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು ಸರಿಯಾಗಿರ್ತದೆ. ಸರ್ಕಾರ ಅದಕ್ಕೆ ಕಂಕಣಬದ್ಧವಾಗಿ ನಾವು ನಿರ್ಣಯವನ್ನು ಸರ್ಕಾರ ತಗೊಳ್ತದೆ. 2A ಸೇರ್ಪಡೆ ಆದರೆ ಅಲ್ಲಿಗಾಗಲೇ ಇರ್ತಕ್ಕಂಥ ಅಸಹಾಯಕ ಸಮುದಾಯಗಳಿದ್ದಾವಲ್ಲ, ಅವುಗಳು ಅದನ್ನು ವಿರೋಧ ವ್ಯಕ್ತ ಮಾಡ್ತಕ್ಕಂಥದ್ದನ್ನು ನೀವು ಈಗಾಗಲೇ ಗಮನಿಸಿದ್ದೀರಿ, ನಾವು ಎಲ್ಲ ಗಮನಿಸಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಕರೆದು ಎಲ್ರಿಗೂ ಕೂಡ ಒಪ್ಪಿಗೆ ಆಗುವ ರೀತಿಯಲ್ಲಿ ಒಂದು ಸಮಾಧಾನಕರ ತೀರ್ಮಾನವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಸದಿಚ್ಛೆ ಇದೆ. ಆ ಸದಿಚ್ಛೆಗೆ ಪೂರಕವಾಗಿ ಈ ದಿವಸ ಏನು ವಿಧಾನಮಂಡಲಗಳಲ್ಲಿ ಚರ್ಚೆಗೆ ಬರ್ತದೆ, ಚರ್ಚೆಯಲ್ಲಿ ಏನೆಲ್ಲ ಸಲಹೆಗಳು ಬರ್ತವೆ, ಸಲಹೆಗಳಲ್ಲಿ ಎಷ್ಟು ಸ್ವಾಗತಾರ್ಹ ಸಲಹೆ ಇರ್ತವೆ, ಎಷ್ಟು ಸ್ವಾಗತಾರ್ಹ ಅಲ್ಲದ ಸಲಹೆಗಳಿರ್ತವೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ.